ಬ್ರೇಕ್ ಬಿಡು, ಮತ್ತೆ ಹಿಡ್ಕೊಂಡು ಮತ್ತೆ ಬ್ರೇಕ್. ಕರೆಕ್ಟಾಗಿ ರೋಡ್ ಸಿಗುತ್ತೆ ನಮಗೆ. ಆಪೋಸಿಟ್ ನಮಗೆ ಯಾವ ರೋಡ್ ಬೇಕಾಗುತ್ತೋ ಆ ರೋಡಿಗೆ ಆಪೋಸಿಟ್ ಹ್ಯಾಂಡಲ್. ಹಾಂ, ತಗೋ ಗಾಡಿ ಏನು ಹೆಚ್ಚಾಗಲ್ಲ. ತಗೋ ಬ್ರೇಕ್ ಬಿಡು. ಪರವಾಗಿಲ್ಲ. ಈಗ ಬ್ಯಾಕ್ ಸೈಡ್ ಕೂತ್ಕೊಂಡ್ರೆ ಸಿಂಗಲ್ ಹೊಡ್ಕೊಂಬರ್ತೀಯ, ಸಿಂಗಲ್ ಹೊಡ್ಕೊಂತ ಸ್ಟಾರ್ಟ್ ಮಾಡ್ಕೊಂಡು ಆ ಕಡೆ ಸ್ವಲ್ಪ ರೈಟ್. ಹರಪನಹಳ್ಳಿಯಿಂದ ಗಾಡಿ ತಗೊಂಡ್ಬಂದು ಕಲಿತಾ ಇದೀರಿ. ನಮ್ಮೂರು ಹರಪನಹಳ್ಳಿ. ನನಗೆ ಗಾಡಿ ಅವಶ್ಯಕತೆ ತುಂಬ ಇತ್ತು. ನಾನು ಕೆಲಸ ಕೂಡ ಮಾಡ್ತಾ ಇದ್ದೆ. ಕೆಲಸಕ್ಕೆ ನನಗೆ ಗಾಡಿ ಅವಶ್ಯಕತೆ ಇತ್ತು. ನಾನು 5 ವರ್ಷದಿಂದ ಟ್ರೈ ಮಾಡ್ತಿದ್ದೇನೆ ಗಾಡಿ ಕಲಿಬೇಕು ಅಂತ ಹೇಳಿ. ಅದು ಆಗಿರಲಿಲ್ಲ. ಇಲ್ಲಿ ಪದ್ಮ ಮೇಡಮ್ನ ಹತ್ರ ಬಂದ ನಂತರ ಗಾಡಿ ಎಲ್ಲಿಂದ ತಗೊಂಬಂದು ನಾನು ಈಗ 4 ದಿನ ಬಂದೆ. 4 ದಿನದಲ್ಲಿ ಎಲ್ಲ ಗಾಡಿ ಡ್ರೈವಿಂಗ್ ಪ್ರತಿಯೊಂದು ವಿಚಾರಗಳನ್ನು ಹೇಳ್ಕೊಟ್ಟಿದ್ದಾರೆ. ಒಳ್ಳೆ ನನಗೆ ಸಪೋರ್ಟಿವ್ ಆಗಿ. ಗಾಡಿ ನನಗೆ ಭಯ ಇತ್ತು, ಹೆಂಗೆ ಓಡಿಸ್ಬೇಕು, ಎಲ್ಲಿ ಹೋಗಿದ್ರೆ ಏನಾಗ್ತದೆ ಏನೋ ಅಂತ ಹೇಳಿ ಎಲ್ಲದ್ರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಆಸಕ್ತಿ ಇರೋರು ಇವ್ರ ಹತ್ರ ಬಂದು ಕಲಿಬಹುದು. ಒಳ್ಳೆ ಶಿಕ್ಷಕರು ಕೂಡ ಗಾಡಿಯಲ್ಲಿ ನಮಗೆ ಶಾಲೆಯಲ್ಲಿ ಹೆಂಗೆ ಮಕ್ಕಳಿಗೆ ಒಂದಿಂದ ಹೇಳ್ಕೊಡ್ತಾರೋ ಹಾಗೆ ಎಲ್ಲದರಲ್ಲೂ ಕೂಡ ಹೇಳ್ಕೊಡ್ತಾರೆ. ನನಗೆ ಇವರು ಯೂಟ್ಯೂಬಲ್ಲೇ ಗುರುಗಳು. ಅದು ಅವಾಗಿಂದನೇ ನಾನು ಅವ್ರನ್ನ ಮೀಟ್ ಮಾಡಬೇಕು, ಅಲ್ಲಿ ಹೋಗಿ ಕಲಿಬೇಕು ಅಂತ ಹೇಳಿ ಇದು ಮಾಡ್ತಿದ್ದೆ. ನಮ್ಮ ಮನೆಯವರು ಕೂಡ ಹೇಳ್ಕೊಡ್ತಿದ್ರು. ಆದ್ರೆ ನನಗೆ ಅದು ಯಾವ್ದು ತಲೆಗೆ ಹೋಗ್ಲಿಲ್ಲ. ಇವ್ರು ಹೇಳಿದ ಮೇಲೆನೆ ಕಲಿಬೇಕು, ಇವ್ರು ಹೇಳಿದಂಗೆ ಕಲಿಬೇಕು ಅಂತ ಹೇಳಿ ಕಲಿತೆ. ಹಾಗಾಗಿ ಗಾಡಿ ಇವತ್ತು ನಾನು ಸ್ವಂತ ಆಗಿ ಓಡಿಸೋದನ್ನ ಕಲಿಸಿದ್ದೀನಿ. ತುಂಬಾ ಖುಷಿ ಆಗ್ತದೆ. ಆ ಕಡೆ ಕೊಡಬೇಕು, ಬಲಗಡೆ ಕಾಲ ಬ್ರೇಕ್ ಬಿಟ್ಬಿಡು ಕೊಡು. ಎಕ್ಸಿಟ್ರು 2 ವೀಲ್ ಹೋಗ್ಲಿ, ಕೊಡು ನೇತ್ರ ಕೊಡು. ಮತ್ತೆ ಬ್ರೇಕ್ ಹಿಡ್ಕೊಂಡು ಎಡಗಡೆ. ಮತ್ತೆ ಸ್ಟ್ರೈಟ್.